ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿಯ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೀನಾಯವಾಗಿ ಸೋಲನ್ನ ಕಂಡ್ರು ವಿಧಾನಸಭೆ ಎಲೆಕ್ಷನ್ ನಲ್ಲಿ. ಸೊ ಹೀಗಾಗಿ ಈಗ ಲೋಕಸಭೆಯ ಚಿಂತೆ ಶುರುವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಗೆ ಜೆಡಿಎಸ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿ ಜೊತೆ ಮೈತ್ರಿಗೆ ಮುಂದಾಗಿದೆಯಾ ಜೆಡಿಎಸ್ ಅನ್ನುವಂತ ಪ್ರಶ್ನೆ ಎದ್ದಿರುವಂತದ್ದು. 25 ಸ್ಥಾನವನ್ನ ಉಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆಯಲ್ಲಿ ಬಿಜೆಪಿ ಇದೆ. ಕಳೆದ ಬಾರಿ 25 ಸ್ಥಾನವನ್ನ ಗೆದ್ದಿದ್ರು. ಸೊ ಹೀಗಾಗಿ ಆ ಒಂದು ಸ್ಥಾನಗಳನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ಇರುವಂತದ್ದು. ಹಾಗೆ ಬಿಜೆಪಿ ಜೊತೆ ಸೇರಿ ಹಳೆ ಮೈಸೂರು ಭಾಗದಲ್ಲಿ ನಾನು ಕೂಡ ಒಂದು 2-3 ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಜೆಡಿಎಸ್ ಹಾಕೊಂಡಿದೆ. ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಜೊತೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೈತ್ರಿಯ ಬಗ್ಗೆ ಮಾತುಕತೆಯನ್ನ ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲವೂ ಓಕೆ ಆದ್ರೆ ಇಂದು ಅಮಿತ್ ಶಾ ಜೊತೆ ಎಚ್ ಡಿ ಕುಮಾರಸ್ವಾಮಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಕನಿಷ್ಠ 5 ಸೀಟನ್ನ ಬಿಟ್ಟು ಕೊಡುವಂತದ್ರ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಪ್ರಮುಖವಾಗಿ ಯಾವ ರೀತಿಯಾಗಿ ಚರ್ಚೆ ನಡೆಯುತ್ತೆ, ಯಾವ ಕ್ಷೇತ್ರಗಳನ್ನ ಬಿಟ್ಟು ಕೊಡುವಂತ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ, ಕಾದ್ ನೋಡ್ಬೇಕು. ಯಾಕೆಂದ್ರೆ ಲೋಕಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ನಾವು ನೋಡೋದಾದ್ರೆ ಬಿಜೆಪಿ ಏನಾದ್ರೂ 5 ಸ್ಥಾನವನ್ನ ಬಿಟ್ಟು ಕೊಡುವಂತ ತೀರ್ಮಾನ ಮಾಡಿದ್ರೆ ಜೆಡಿಎಸ್ಗೆ ಹೆಚ್ಚಿನ ಮಟ್ಟದಲ್ಲಿ ಲಾಭ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಒಂದು 2-3 ಜಿಲ್ಲೆಗಷ್ಟೇ ಈಗ ಜೆಡಿಎಸ್ ಸೀಮಿತ ಆಗಿರುವಂಥದ್ದು. ಹಳೆ ಮೈಸೂರು ಭಾಗ ಪೂರ್ತಿನೂ ಕೂಡ ಇಲ್ಲ. ಆ ರೀತಿಯಾಗಿ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದೆ ಜೆಡಿಎಸ್. ಅಂಥದ್ರಲ್ಲಿ ಈಗ ಬಿಜೆಪಿ ಜೊತೆ ಕೈ ಜೋಡಿಸಿ ಯಾವ ರೀತಿಯಾಗಿ ಲೋಕಸಭಾ ಕ್ಷೇತ್ರಗಳನ್ನ ಹಂಚಿಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಅನ್ನುವಂಥ ಕುತೂಹಲ ಇರುವಂಥದ್ದು. ಈ ಹಿಂದೆ ನೋಡಿದ್ವಿ ನಾವು 2019 ಲೋಕಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟಾಗಿ ಲೋಕಸಭೆ ಎಲೆಕ್ಷನ್ ಫೇಸ್ ಮಾಡಿದ್ರು. ಆ ಟೈಮ್ನಲ್ಲಿ ಮೈತ್ರಿ ಸರ್ಕಾರ ಇತ್ತು, ರಾಜ್ಯ ಸರ್ಕಾರ. ಆ ಮೈತ್ರಿ ಸರ್ಕಾರದ ಇದ್ದಂತ ಹಿನ್ನೆಲೆಯಲ್ಲಿ ಇಲ್ಲಿ ಸೀಟ್ ಶೇರಿಂಗ್ ಮಾಡಿಕೊಂಡು ಫೇಸ್ ಮಾಡಿದ್ರು ಲೋಕಸಭೆ ಎಲೆಕ್ಷನ್ ಅನ್ನ. ಆದ್ರೆ ಹೀನಾಯವಾಗಿ ಸೋತ್ರು ಜೆಡಿಎಸ್ ಮತ್ತು ಕಾಂಗ್ರೆಸ್ ಇಬ್ಬರು ಕೂಡ. ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿತ್ತು. ಇನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದ್ರೆ ಯಾವ ರೀತಿಯಾದಂತ ಲಾಭ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಾರಲ್ಲಿ ನೋಡ್ತಾ ಹೋಗೋಣ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ವಿರೋಧ ಇರೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಇದೆ. ಹಳೆ ಮೈಸೂರು ಭಾಗ ಅಂದ್ರೆ ಮೇಜರ್ ಆಗಿ ಫೈಟ್ ಅಂತ ಇರುವಂತದ್ದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ಗೆ. ಆದರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ನಾವು ನೋಡೋದಾದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಮೈನ್ ಫೈಟ್ ಅಂತ ಇರುವಂತದ್ದು. ಹಾಸನ ಗೆಲ್ಲುವಂಥದ್ದು ಸುಲಭವಾಗಬಹುದು ಅಂತ. ಆಕ್ಚುಲಿ ಹಾಸನದಲ್ಲಿ ನಾವು ನೋಡೋದಾದ್ರೆ ಲೋಕಸಭೆ ವಿಚಾರದಲ್ಲೇ ಆಗಿರ್ಬೋದು ಅಥವಾ ವಿಧಾನಸಭೆ ವಿಚಾರದಲ್ಲೇ ಆಗಿರ್ಬೋದು ಜೆಡಿಎಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಈ ಬಾರಿನೂ ಕೂಡ ಅಷ್ಟೇ. ವಿಧಾನಸಭೆಯಲ್ಲಿ ಎಲ್ಲಾ ಕಡೆ ಹೀನಾಯವಾಗಿ ಸೋತ್ಸುಣ್ಣ ಆಗಿರುವಂತ ಜೆಡಿಎಸ್ ಹಾಸನದಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿರುವಂತದ್ದು. 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ವಿಧಾನಸಭೆಯಲ್ಲಿ ಗೆದ್ದಿದ್ದಾರೆ. ಬಿಜೆಪಿ ಅಲೆಯಲ್ಲಿ ಇನ್ನೂ ಕೆಲ ಸ್ಥಾನ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಜೆಡಿಎಸ್ ನವರಿದ್ದಾರೆ. ಬಟ್ ಬಿಜೆಪಿ ಅಲೆ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ವಲ್ಲ ಇವಾಗ. ಬಿಕಾಸ್ ಇಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಹೀನಾಯವಾಗಿ ಬಿಜೆಪಿನೂ ಕೂಡ ಸೋತಿದೆ. ಸಾಕಷ್ಟು ಸ್ಥಾನವನ್ನ ಸೋತಿರುವಂತದ್ದು. ಕಾಂಗ್ರೆಸ್ ಎಲ್ಲಾ ಕಡೆನೂ ಕೂಡ ಮೇಜರ್ ಆಗಿ ಗೆದ್ದಿದೆ. ಸೊ ಹೀಗಾಗಿ ಅವ್ರ ಜೊತೆ ಹೋಗಿ ಎಷ್ಟು ಸ್ಥಾನವನ್ನ ಗೆಲ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ ಸಹಜವಾಗಿ. ದೇವೇಗೌಡರ ಜಾತ್ಯತೀತ ಇಮೇಜ್ಗೆ ಧಕ್ಕೆ ಬೀಳುವಂತ ಸಾಧ್ಯತೆ ಅಂದ್ರೆ ಜೆಡಿಎಸ್ಗೆ ಅವ್ರ ಜೊತೆ ಬಿಜೆಪಿ ಜೊತೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಷ್ಟ ಆಗ್ಬೋದು ಅಂತ ನೋಡೋದಾದ್ರೆ ದೇವೇಗೌಡರ ಜಾತ್ಯತೀತ ಇಮೇಜ್ಗೆ ಧಕ್ಕೆ ಬೀಳಬಹುದು ಅಂತ ಹೇಳಲಾಗ್ತದೆ. ಎಷ್ಟರ ಮಟ್ಟಿಗೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಬಿಕಾಸ್ ಎಲೆಕ್ಷನ್ ಒಂದೇ ಮೇನ್ ಆಗಿ ಮಾನದಂಡ ಆಗಿರುವಂತ ಹಿನ್ನೆಲೆಯಲ್ಲಿ ಜಾತ್ಯತೀತ ನಿಲುವು ಅದು ಇದು ಸಿದ್ಧಾಂತ ನಿಜಕ್ಕೂ ಈಗ ಎಲ್ಲರೂ ಕೂಡ ಮಾನ್ಯತೆಯನ್ನ ಕೊಡ್ತಾ ಇದ್ದಾರಾ, ಅದಕ್ಕೆ ಅದರ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರಾ ಅಂತ ನೋಡಿದ್ರೆ ಇಲ್ಲವೇ ಇಲ್ಲ. ಆ ರೀತಿಯಾಗಿ ಯಾವುದೇ ಪಕ್ಷನೂ ಕೂಡ ನಡ್ಕೊಳ್ಳಲ್ಲ. ಸಿದ್ಧಾಂತ ಬರೀ ಹೇಳ್ಕೊಳ್ಳೋದಕ್ಕಷ್ಟೇ ಸೀಮಿತ. ಮತ್ತೆ ಬಿಜೆಪಿ ಜೊತೆ ಹೋದರೆಂಬ ಅಪವಾದ ಕೂಡ ಜೆಡಿಎಸ್ಗೆ ಬರ್ಬೋದು ಅನ್ನುವಂಥ ಆತಂಕ ದೇವೇಗೌಡರಿಗೆ ಕಾಡ್ತಾ ಇರುವಂಥದ್ದು. ಸ್ವಲ್ಪ ಅಲ್ಪಸಂಖ್ಯಾತ ಮತಗಳು ಸಿಗದಿರಬಹುದು. ಈಗ ಆಲ್ರೆಡಿ ಇವರನ್ನ ಬಿಜೆಪಿ ಬಿ ಟೀಮ್ ಅಂತ ಕರಿತಾ ಇದ್ದಂತ ಹಿನ್ನೆಲೆಯಲ್ಲೇ ಮುಸ್ಲಿಂ ಸಮುದಾಯ ಓವರ್ ಆಗಿ ಕಂಪ್ಲೀಟ್ ಆಗಿನೇ ಕಾಂಗ್ರೆಸ್ ಜೊತೆ ನಿಂತ್ಕೊಂಡಿತ್ತು. ಇನ್ನ ಬಿಜೆಪಿ ಜೊತೆ ಹೋಗ್ಬಿಟ್ರೆ ಅವ್ರು ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಲೆಕ್ಕಾಚಾರನ ಇರುವಂತದ್ದು. ಅಧಿಕಾರಕ್ಕಾಗಿ ಯಾರ ಜೊತೆಗಾದ್ರೂ ಹೋಗ್ತಾರೆಂಬ ಭಾವನೆ ದೃಢ ಆಗುತ್ತೆ. ಈಗ ಆಲ್ರೆಡಿ ಒಂದ್ಸಲಿ ಪ್ರೂವ್ ಮಾಡಿದ್ದಾರೆ, ಈಗ ಮತ್ತೊಮ್ಮೆ ಪ್ರೂವ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದ ಮಾತುಗಳಿರುವಂತದ್ದು. ಇನ್ನ ಜೆಡಿಎಸ್ ಜೊತೆ ಬಿಜೆಪಿ ಹೋದ್ರೆ ಬಿಜೆಪಿಗೆ ಏನ್ ಲಾಭ ಆಗ್ಬೋದು ಅಂತ ನೋಡಿದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಬಲ ಸಿಕ್ಕಂತಾಗುತ್ತೆ ಅನ್ನುವಂತ ಲೆಕ್ಕಾಚಾರ.
ಕಾಂಗ್ರೆಸ್ ಜೊತೆ ಹೋದ್ರೆ ಅಂದ್ರೆ ಕಾಂಗ್ರೆಸ್ ಜೊತೆ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅದರಲ್ಲೂ ಕಾಂಗ್ರೆಸ್ ರಾಜ್ಯ ಸರ್ಕಾರ ಇರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚಿನ ಎಫರ್ಟ್ ಅನ್ನು ಹಾಕಬೇಕಾಗುತ್ತೆ. ಜೆಡಿಎಸ್ ನಮಗೆ ಸಪೋರ್ಟ್ ಕೊಟ್ರೆ ಕಳೆದ ಬಾರಿಯ ಸ್ಥಾನಗಳನ್ನ ಉಳಿಸ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಲೋಕಸಭೆಯಲ್ಲಿ ಸ್ವಲ್ಪ ಮಟ್ಟದ ಲಾಭ ಆಗ್ಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇರುವಂತದ್ದು. ಆ ರೀತಿಯಾಗಿ ಅಕಸ್ಮಾತ್ ಬಿಜೆಪಿ ಮತ್ತು ಜೆಡಿಎಸ್ ಒಂದಾದ್ರೆ ಮೋಸ್ಟ್ ಪ್ರಾಬಲಿ ಕಾಂಗ್ರೆಸ್ಗೆ ಲಾಭ ಆಗುವಂತ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಬಿಕಾಸ್ ಹಿಂದ ಮತಗಳಾಗಿರ್ಬೋದು, ಮುಸ್ಲಿಂ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇರುತ್ತೆ. ಜೆಡಿಎಸ್ಗೆ ನಷ್ಟನೇ ಜಾಸ್ತಿ. ಹಳೆ ಮೈಸೂರು ಭಾಗದಲ್ಲಿ ಬಲ ಸಿಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಇದು ವಿಧಾನಸಭೆ ಎಲೆಕ್ಷನ್ಗಾಗಿದ್ರೆ ಒಂಥರ, ಲೋಕಸಭೆ ಎಲೆಕ್ಷನ್ ಅಲ್ಲಿ ಆಲ್ಮೋಸ್ಟ್ ಜೆಡಿಎಸ್ ಜೊತೆ ಹೋದ್ರೆ ಬಿಜೆಪಿ ನಷ್ಟನೇ ಜಾಸ್ತಿ ಇರುತ್ತೆ. ಕಾದ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ವಿಶ್ವದ ಅತಿ ದೊಡ್ಡ ಪಕ್ಷಕ್ಕೆ ಜೆಡಿಎಸ್ ಸಹಾಯ ಬೇಕಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಚುನಾವಣೆಯಲ್ಲಿ ಗೆಲುವಂದೇ ಮಾನದಂಡ ಆಗಿರುವಂತಹ ಸಂದರ್ಭದಲ್ಲಿ ರಾಜಕೀಯ ಸಮೀಕರಣಗಳು ಬೇರೆ ಬೇರೆಯದ್ದೇ ರೀತಿಯಲ್ಲಿ ಇರ್ತವೆ. ಯಾರನ್ನ ತೆಗಳ್ತಾ ಇದ್ರು ಅವರ ಬೆಂಬಲ ಯಾಕೆಂಬ ಅಭಿಪ್ರಾಯ ಇದೆಲ್ಲವೂ ಕೂಡ ಚರ್ಚೆಗೆ ಬರೋದಿಲ್ಲ. ಬಿಕಾಸ್ ರಾಜಕಾರಣದಲ್ಲಿ ಅಧಿಕಾರ ಒಂದೇ ಬೇಕಾಗಿರುವಂಥದ್ದು. ಸೊ ಯಾರು ಯಾರ ಜೊತೆಲಿ ಬೇಕಾದ್ರೂ ಹೋಗ್ತಾರೆ, ಅದನ್ನ ನೋಡಿದೀವಿ ಈ ಹಿಂದೆನೂ ಕೂಡ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಹಿನ್ನಡೆ ಆಗುವಂತ ಚಾನ್ಸಸ್ ಇರುತ್ತೆ ಜೆಡಿಎಸ್ ಜೊತೆ ಹೋದಂತಹ ಸಂದರ್ಭದಲ್ಲಿ. ಇದು ಬಿಜೆಪಿಯ ಲೆಕ್ಕಾಚಾರದ ಮಾತುಗಳು. ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಲಾಭ ಆಗ್ಬೋದು ಅನ್ನುವಂಥದ್ದನ್ನ ಗಮನಿಸೋದಾದ್ರೆ ಜೆಡಿಎಸ್ ಪೊಳ್ಳು ಜಾತ್ಯತೀತವಾದಿ ಅಂತ ಮತ್ತೊಮ್ಮೆ ಬಿಂಬಿಸಬಹುದು. ಈಗಾಗಲೇ ವಿಧಾನಸಭೆಯಲ್ಲಿ ಬಿಂಬಿಸ್ತಾ ಇದ್ರು ಅವರು. ಬಿಜೆಪಿಯ ಬಿ ಟೀಮ್ ಅಂದ್ರೆ ಜೆಡಿಎಸ್ ಅಂತ. ಇದು ಒಂದು ರೀತಿಯಾಗಿ ಅಧಿಕೃತ ಆಗ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರ. ಅವರಿಗೆ ಹೆಚ್ಚಿನ ಲಾಭ ಆಗುವಂತ ನಿರೀಕ್ಷೆ ಇರುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಲಾಭ ಬಹುತೇಕ ನಿಶ್ಚಿತ. ಬಿಕಾಸ್ ವೋಟು ಈಸಿಲಿ ಡಿವೈಡ್ ಆಗುತ್ತೆ. ಕಾಂಗ್ರೆಸ್ ಅಥವಾ ಜೆಡಿಎಸ್ ಅಥವಾ ಬಿಜೆಪಿ ಅನ್ನುವ ರೀತಿಯಲ್ಲಿ ಡಿವೈಡ್ ಆಗುತ್ತೆ. ಎರಡೇ ಪಾರ್ಟಿ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ನಮ್ಮದೇ ಸರ್ಕಾರ ಇರುವಂತಹ ಟೈಮ್ನಲ್ಲಿ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಬಿಜೆಪಿಗೆ ಲೋಕಸಭೆಯಲ್ಲೂ ಕೂಡ ಸೋಲಿನ ಭಯ ಕಾಡ್ತಾ ಇರುವಂತದ್ದು. ಬಿಜೆಪಿಯ ಅವಸಾನ ಅಂತ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಮಾಡಬಹುದು. ಬಿಕಾಸ್ ಇದುವರೆಗಿನ ಎಲೆಕ್ಷನ್ ತೆಗೆದುಕೊಂಡ್ರೆ ಲೋಕಸಭೆ ಎಲೆಕ್ಷನ್ ಅನ್ನ ಬಿಜೆಪಿ ಏಕಾಂಗಿಯಾಗಿ ಹೋರಾಟವನ್ನು ಮಾಡಿ ಹೆಚ್ಚಿನ ಸ್ಥಾನವನ್ನ ಗೆದ್ಕೊಂಡು ಬಂದಿರುವಂತದ್ದು. ಈ ಬಾರಿ ಜೆಡಿಎಸ್ಗೆ ಹೋದ್ರೆ ನೋಡಿ ಅವ್ರ ಪ್ರಭಾವ ಇಲ್ಲ, ಅಲೆ ಇಲ್ಲ. ಸೊ ಹೀಗಾಗಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಕಾಂಗ್ರೆಸ್ಗೆ ನಷ್ಟ ಅಂತ ನೋಡಿದ್ರೆ ಮತ ವಿಭಜನೆ ತಡೆಯುವಂತದ್ದು ಸವಾಲಾಗಬಹುದು ಅಂತ ಹೇಳಲಾಗ್ತದೆ. ಕಾದ್ ನೋಡ್ಬೇಕು ಯಾವ ರೀತಿಯಾಗಿ ಇದು ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದನ್ನ. ನೆಕ್ಸ್ಟ್ ಇದೇ ವಿಚಾರದಲ್ಲಿ ನಾವು ನೋಡೋದಾದ್ರೆ ಕಾಂಗ್ರೆಸ್ಗೆ ನಷ್ಟವನ್ನ ಒಕ್ಕಲಿಗ ಮತಗಳು ಕಡಿಮೆ ಆಗಬಹುದು ಅಂತ ಹೇಳಲಾಗ್ತದೆ. ಆ ಸಾಧ್ಯತೆ ತುಂಬಾ ಕಡಿಮೆ. ಬಿಕಾಸ್ ಈಗ ಒಕ್ಕಲಿಗ ಬೇಸಿರುವಂತ ಒಂದು ಕ್ಷೇತ್ರಗಳಲ್ಲೇ ಹೆಚ್ಚಿನದಾಗಿ ಪ್ರಭಾವವನ್ನ ಬೀರಿ ಅಲ್ಲಿ ಹೆಚ್ಚಿನ ಸ್ಥಾನವನ್ನ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಪಡ್ಕೊಂಡಿರುವಂತದ್ದು. ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾವ ರೀತಿಯಾಗಿ ಇದು ಟರ್ನ್ಔಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. 20 ಸ್ಥಾನ ಗೆಲ್ಲುವಂತ ಕನಸು ಈಡೇರದೆ ಇರಬಹುದು ಅಂತ ಲೆಕ್ಕಾಚಾರ ಇದೆ. ಕಾದ್ ನೋಡ್ಬೇಕು ಈ ವಿಚಾರದಲ್ಲೂ ಕೂಡ 20 ಸ್ಥಾನ ಯಾವ್ಯಾವ ರೀತಿಯಾಗಿ ಲೆಕ್ಕಾಚಾರ ಹಾಕೊಂಡಿದ್ದಾರೆ, ಯಾವ ರೀತಿಯಾಗಿ ಯಾವ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತ ಪ್ಲಾನ್ ಅನ್ನ ಕಾಂಗ್ರೆಸ್ ಹಾಕೊಂಡಿದೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಜೆಡಿಎಸ್ ಬಿಜೆಪಿ ಮೈತ್ರಿ ಅದು ಲೋಕಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ ಈ ಮೈತ್ರಿಯ ಇನಿಷಿಯೇಟ್ ಯಾರು ಮಾಡಿದ್ದು ಅಂತ, ಯಾವ ರೀತಿಯ ಚರ್ಚೆ ನಡೀತಾ ಇದೆ, ಯಾವ ಹಂತಕ್ಕೆ ಬಂದು ನಿಂತಿದೆ ಚರ್ಚೆ ಅಂತ? ಗುಡ್ ಮಾರ್ನಿಂಗ್ ಪೃಥ್ವಿ. ವಿಧಾನಸಭೆ ಚುನಾವಣೆಯಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುತ್ತೆ. ಆ ಮುಖಾಂತರ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಕನಸು ಕಂಡಿದ್ದಂತ HD ಕುಮಾರಸ್ವಾಮಿ ಅವರಿಗೆ ಭ್ರಮ ನಿರಸನ ಆಗಿದೆ. ಮತ್ತೊಂದು ಕಡೆ ಅತಂತ್ರ ವಿಧಾನಸಭೆ ಆಗುವ ಮುಖಾಂತರ ಮತ್ತೆ ನಮ್ದೇ ಸರ್ಕಾರ ಅಂತ ಹೇಳಿ ಕನಸು ಕಾಣ್ತಿದ್ದಂತ ಭಾರತೀಯ ಜನತಾ ಪಕ್ಷ ಕೂಡ ಕನಸು ಭಗ್ನ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಎಲ್ಲೊಂದ್ ಕಡೆ ವಿಧಾನಸಭೆ ಹೀನಾಯ ಚುನಾವಣಾ ಸೋಲು ಎರಡೂ ಪಕ್ಷಗಳನ್ನ ಕಂಗಡಿಸಿರುವಂತದ್ದು. ಇದು ಲೋಕಸಭೆ ಚುನಾವಣೆ ಕೂಡ ಎಲ್ಲೊಂದ್ ಕಡೆ ಬೇರೆ ರೀತಿಯ ದುಷ್ಪರಿಣಾಮ ಎದುರಾಗುತ್ತೆಂಬ ಆತಂಕ ಎದುರಾಗಿರುವಂತದ್ದು. ಮತ್ತೊಂದು ಕಡೆ ಇದೀಗ ಕಾಂಗ್ರೆಸ್ ಮತ್ತೆ 20 ಸೀಟ್ಸ್ ಅನ್ನ ಗೆಲ್ಬೇಕಂತ ಹೊರಟಿರುವಂತದ್ದು. ಗ್ಯಾರಂಟಿ ಕಾರ್ಡ್ಗಳ ಮುಖಾಂತರ, ಗ್ಯಾರಂಟಿಯ ಮುಖಾಂತರ ಮತ್ತೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಭರ್ಜರಿ ಗೆಲುವು ಕಾಣುತ್ತೆ ಎಂಬ ಆತಂಕ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ ಜಾತ್ಯತೀತ ಜನತಾದಳಕ್ಕೂ ಎದುರಾಗಿರುವಂತದ್ದು. ಹಾಗಾಗಿ ಒಂದ್ ಕಡೆ ಜೆಡಿಎಸ್ ಪಕ್ಷ ಅನಿವಾರ್ಯವಾಗಿ ಉಳಿಬೇಕಾಗಿದೆ ಮತ್ತು ಬಿಜೆಪಿ ಕೂಡ ಈಗ ಉಳಿದಿರ್ತಕ್ಕಂಥ 25 ಸ್ಥಾನಗಳಲ್ಲಿ ಕನಿಷ್ಠ 20 ಸ್ಥಾನಗಳನ್ನು ಕೂಡ ಗೆಲ್ಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮೈತ್ರಿ ಮಾಡಿಕೊಳ್ಳಲು ಈಗಾಗಲೇ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ತೆರೆಮರೆಯಲ್ಲಿ ಈಗ ಮಾತುಕತೆಯನ್ನು ಆರಂಭಿಸಿರುವುದು. ಆರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆ ಮಾತುಕತೆ ನಡೆಸಿರುವಂತದ್ದು. ಈಗಾಗಲೇ 5 ಕ್ಷೇತ್ರಗಳನ್ನ HD ಕುಮಾರಸ್ವಾಮಿ ಕೇಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹಾಸನ ಕ್ಷೇತ್ರ,
ತುಮಕೂರು ಕ್ಷೇತ್ರ, ಮಂಡ್ಯ ಕ್ಷೇತ್ರ, ಕೋಲಾರ ಕ್ಷೇತ್ರ ಮತ್ತು ರಾಯಚೂರು ಕ್ಷೇತ್ರಗಳನ್ನ ಕೇಳಿರುವಂತದ್ದು. ಉಳಿದಂತ ಇನ್ನ 23 ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ಏನು ಚುನಾವಣೆ ನಿಲ್ಲುವಂತದ್ದು. ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆಯಾಗಿ ಏನು ಲೋಕಸಭೆ ಚುನಾವಣೆಯಲ್ಲಿ ಅಂದ್ರೆ 2024 ಲೋಕಸಭೆಯಲ್ಲಿ ಚುನಾವಣೆ ನಿಲ್ಲೋದ್ರಿಂದ ಹೆಚ್ಚು ಸ್ಥಾನ ಗೆಲ್ಬಹುದು ಅನ್ನೋದು ಲೆಕ್ಕಾಚಾರ ಮತ್ತು ಮತಗಳ ಶೇರ್ ಆಗೋದ್ರಿಂದ ಎರಡೂ ಪಕ್ಷಗಳು ಕೂಡ ಅನುಕೂಲ ಆಗುತ್ತೆ ಎಂಬುದು ಲೆಕ್ಕಾಚಾರ. ಆದ್ರೆ ಎಲ್ಲ ಒಂದ್ ಕಡೆ ಈಗಾಗಲೇ ಬಸವರಾಜ ಬೊಮ್ಮಾಯಿ ಜೊತೆ ಮಾತುಕತೆ ನಡೆಸಿರುವಂತದ್ದು, ಕೇಂದ್ರದ ನಾಯಕರ ಜೊತೆ ಈಗಾಗಲೇ ತೆರೆಮರೆಯ ಮಾತುಕತೆಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ನಡೆಸಿರುವಂತದ್ದು. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಜೊತೆ ಎಚ್ ಡಿ ಕುಮಾರಸ್ವಾಮಿ ಅವರು ಸದ್ಯದಲ್ಲೇ ಮಾತುಕತೆ ನಡೆಸುತ್ತಿದ್ದಾರೆ. ಆದ್ರೆ ಈ ಒಂದು ಮೈತ್ರಿಗೆ ಎಲ್ಲೊಂದ್ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೋಗ್ತಾರ ಅನ್ನೋದು ಸದ್ಯದ ಕುತೂಹಲ. ಯಾಕಂತ ಹೇಳಿದ್ರೆ ಜಾತ್ಯತೀತ ನಿಲುವನ್ನೇ ಪ್ರತಿಪಾದಿಸಿಕೊಂಡು ಬಂದಿರತಕ್ಕಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಎಲ್ಲೊಂದ್ ಕಡೆ ಭಾರತೀಯ ಜನತಾ ಪಕ್ಷದ ಜೊತೆಗೆ ಚುನಾವಣಾ ಮೈತ್ರಿಯನ್ನ ಏನು ಒಪ್ತಾರ ಅಥವಾ ಕೊನೆಗೆ ಅನಿವಾರ್ಯವಾಗಿ ಎಲ್ಲೊಂದ್ ಕಡೆ ಮತ್ತೆ ತಮ್ಮ ಜಾತ್ಯತೀತ ನಿಲುವಿಗೆ ಬದ್ಧರಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ ಜೆಡಿಎಸ್ ಅಳಿ ಉಳಿವಿನ ಪ್ರಶ್ನೆ ಲೋಕಸಭೆಯಲ್ಲಿ ಉಂಟಾಗಿರೋದ್ರಿಂದ ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷಗಳು ಕೂಡ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕಾಗಿದೆ. ಹಾಗಾಗಿ ಇಬ್ಬರಿಗೂ ಕೂಡ ಅನಿವಾರ್ಯ ಆಗಿದ್ರಿಂದ ಈಗ ಮಾತುಕತೆ ಮುಂದುವರೆದಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗ್ಯಾರಂಟಿಗಳಲ್ಲಿ ಒಂದು ಕಾಂಗ್ರೆಸ್ನದ್ದು, ಅದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅನ್ನುವಂಥದ್ದು. ಈ ಯೋಜನೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಈಗ ಆಲ್ರೆಡಿ ಹೇಳಿದ್ದಾರೆ ಅವರು, ಜೂನ್ 11ರಿಂದ ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ. ಈ ಫ್ರೀ ಬಸ್ ಸ್ಕೀಮ್ ಜಾರಿಗೆ ಸಾರಿಗೆ ನಿಗಮಗಳು ಸಜ್ಜಾಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಸದ್ಯ ಇರುವಂತ ಬಸ್ಗಳಿಂದ ಫ್ರೀ ಸ್ಕೀಮ್ ನೀಡೋಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ಸಾರಿಗೆ ನಿಗಮದ ಅಧಿಕಾರಿಗಳೇ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಬಸ್ಗಳಿಲ್ಲದೆ 4 ನಿಗಮಗಳಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಹಾಗೆ ಭಾರಿ ಲಾಸ್ನಲ್ಲೂ ಕೂಡ 4 ನಿಗಮಗಳು ನಡೀತಾ ಇದ್ದಾವೆ. ಬೇಡಿಕೆಗೆ ತಕ್ಕಂತೆ ಬಸ್ ಕಲ್ಪಿಸುವಂಥದ್ದೇ ದೊಡ್ಡ ಸವಾಲಾಗಿದೆ. ಹೊಸ ಬಸ್ಗಳ ಖರೀದಿಗೆ ಮುಂದಾಗತ್ವ ನಿಗಮಗಳು ಅನ್ನುವಂಥ ಪ್ರಶ್ನೆಗಳು ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಯಾವುದೇ ಸ್ಕೀಮ್ ಅನ್ನ ಜಾರಿ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಚಾಲೆಂಜಸ್ ಅಂತೂ ಯಾವುದೇ ಸರ್ಕಾರಕ್ಕಾದ್ರೂ ಇದ್ದೇ ಇರುತ್ತೆ. ಈಗ ಮಹಿಳೆಯರಿಗೆ ಫ್ರೀ ಪ್ರಯಾಣ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾದಂತ ಸವಾಲುಗಳನ್ನ ಈಗ ಸಾರಿಗೆ ಇಲಾಖೆ ಫೇಸ್ ಮಾಡ್ತಾ ಇದೆ ಅಂತ? ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ 5 ಘೋಷಣೆಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಘೋಷಣೆ ಏನಿದೆ ಇದು ಸಾಕಷ್ಟು ರೀತಿಯಾದಂತಹ ಆರ್ಥಿಕ ಸಂಕಷ್ಟವನ್ನ ತಂದೊಡ್ಡದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಯಾಕಂದ್ರೆ ಸಾಕಷ್ಟು ಸಾಲು ಸಮಸ್ಯೆಗಳು ಕೂಡ ಉಂಟಾಗತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಈಗಿರುವುದು 4 ನಿಗಮಗಳಿಂದ 24,000 ಬಸ್ಗಳಿದಾವೆ. ಆದ್ರೆ ಬಸ್ಗಳ ಬೇಡಿಕೆ ಇನ್ನಷ್ಟು ಕೂಡ ಮೊದಲಿಂದನೂ ಕೂಡ ಜಾಸ್ತಿನೇ ಇದೆ. ಇನ್ನು 4,000 ಬಸ್ಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಮಹಿಳೆಯರ ಉಚಿತ ಪ್ರಯಾಣದ ಹಿನ್ನೆಲೆಯಲ್ಲಿ ಬಸ್ಗಳ ಬೇಡಿಕೆನೂ ಕೂಡ ಜಾಸ್ತಿ ಆಗುತ್ತೆ. ಯಾವ್ಯಾವ ರೂಟ್ಗಳಲ್ಲಿ ಬಸ್ ಇರಲ್ವೋ ಅಲ್ಲೂ ಕೂಡ ಬಸ್ ಅನ್ನ ಬಿಡಬೇಕಾಗತ್ತೆ. ಈಗಾಗಲೇ 4,000 ಬಸ್ಗಳ ಕೊರತೆ ಇದೆ ಅಂತೇಳಿ ಸಾರಿಗೆ ನಿಗಮದ ಸಿಬ್ಬಂದಿಗಳು ಮತ್ತು ಫೆಡರೇಷನ್ ಎಲ್ಲವೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರೋದು. ಇದರ ಜೊತೆಗೆ ಆರ್ಥಿಕ ಸಂಕಷ್ಟಗಳಂದ್ರೆ ಹೊಸ ಬಸ್ಗಳನ್ನ ಖರೀದಿ ಮಾಡಬೇಕಾಗತ್ತೆ. ಹಾಗಾದ್ರೆ ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ರೆ ಡ್ರೈವರ್, ಕಂಡಕ್ಟರ್, ಸಾರಿಗೆ ಸಿಬ್ಬಂದಿಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಈಗಿರೋದು 1,04,000 ಜನ ಸಿಬ್ಬಂದಿಗಳಿದ್ದಾರೆ. ಈಗಾಗಲೇ ಸಾಕಷ್ಟು ರೀತಿಯಾಗಿ ಮನವಿಯನ್ನ ಮಾಡ್ಕೊಳ್ತಾ ಇರೋದೇನಂದ್ರೆ ಇನ್ನೂ 15,000 ಸಿಬ್ಬಂದಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಅಂದ್ರೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ, ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲ ಅದನ್ನು ದಯಮಾಡಿ ತೆಗೆದುಕೊಳ್ಳಿ ಅಂತೇಳಿ ಹಲವು ಬಾರಿ ಕಳೆದ 4 ವರ್ಷಗಳಿಂದ ಕೂಡ ಮನವಿ ಮಾಡ್ಕೊಂಡ್ರು ಈ ಸಮಸ್ಯೆಗಳಿಗೆ ಸರ್ಕಾರ ಹೋಗೊಟ್ಟಿದ್ದಿಲ್ಲ. ಈಗ ಇವುಗಳೆಲ್ಲವನ್ನು ಕೂಡ ನೀವು ಹೆಚ್ಚು ಮಾಡ್ತಾ ಹೋದ್ರೆ ಅಂದ್ರೆ ಅಪಾಯಿಂಟ್ಮೆಂಟ್, ಬಸ್ಗಳನ್ನ ಖರೀದಿ ಮಾಡೋದು, ಹೊಸ ರೂಟ್ಗಳಿಗೆ ಬಸ್ಗಳನ್ನ ಬಿಡೋದು, ಹೀಗೆ ಮಾಡಿದ್ರೆ ಬಹುತೇಕ 50ರಿಂದ 250 ಕೋಟಿವರೆಗೂ ಹೆಚ್ಚು ರಿಯಾಗಿ ಸಂಕಷ್ಟ ಆಗತ್ತೆ. ಇದರಿಂದಾಗಿ ಈ ಸಂಕಷ್ಟಗಳನ್ನೆಲ್ಲವನ್ನು ಕೂಡ ಹೇಗೆ ಎದುರಿಸುತ್ತೆ ಸರ್ಕಾರ ಅನ್ನೋದನ್ನು ಕೂಡ ಬಹಳ ಪ್ರಮುಖವಾದಂತ ವಿಚಾರ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೋಣ. ರಾಯಚೂರು ಸಾಕಷ್ಟು ಹಿಂದುಳಿದ ಜಿಲ್ಲೆ ಅಂತ ಸಾಕಷ್ಟು ಕುಖ್ಯಾತಿಯನ್ನ ಕೂಡ ಪಡ್ಕೊಂಡಿರುವಂಥದ್ದು. ಈಗ ಆಲ್ರೆಡಿ ನೋಡ್ತಾ ಇದ್ರಿ ಏನೇನೆಲ್ಲ ಅಂದ್ರೆ ಈ ನೀರಿನಿಂದಾಗಿ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ, ಸಾವನ್ನಪ್ತಾ ಇದ್ದಾರೆ ಅಂತ. ಈಗ ಇನ್ನೊಂದು ರೀತಿಯಾದಂತ ಪ್ರಾಬ್ಲಮ್, ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಕೋತಿಗಳ ಕಾಟ. ವಾರ್ಡ್ಗೆ ನುಗ್ಗಿ ದಾಂಧಲೆ, ರೋಗಿಗಳಲ್ಲಿ ಭೀತಿ ಉಂಟಾಕಿದೆ. ಕಿಟಕಿಗಳಿಂದ ವಾರ್ಡ್ಗೆ ನುಗ್ಗಿ ರೋಗಿಗಳು ಪರದಾಡುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾವೆ ಕೋತಿಗಳು. ಆಹಾರಕ್ಕೆ ಕನ್ನವನ್ನ ಹಾಕ್ತಾ ಇರುವಂಥದ್ದು. ಕೋತಿಗಳನ್ನ ಓಡಿಸೋಕೆ ನಿತ್ಯವೂ ಸಿಬ್ಬಂದಿ ಸರ್ಕಸ್ ಮಾಡಬೇಕಾಗಿದೆ ಅಂತ. ರಿಮ್ಸ್ ವಸತಿ ಗೃಹಗಳಿಗೂ ಕೂಡ ತಪ್ಪಿಲ್ಲ ಕೋತಿ ಕಾಟ. ಕೋತಿಗಳ ಕಾಟದಿಂದ ಬೇಸತ್ತಿದ್ದಾರೆ ರಾಯಚೂರಿನ ಜನ. ಬರೀ ಆಸ್ಪತ್ರೆಗೆ ಮಾತ್ರ ಅಲ್ಲ, ಆ ಒಂದು ನಗರದಲ್ಲೂ ಕೂಡ ಸಾಕಷ್ಟು ಕೋತಿ ಕಾಟ ಅಂತ ಏರಿಯಾಗಳಲ್ಲಿ. ಸೊ ಹಾಗಾಗಿ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅಧಿಕಾರಿಗಳು ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಆರಾಮಾಗಿ ಬಂದು ಓಡಾಡ್ಕೊಂಡು ಕೋತಿಗಳು ಓಡಾಡ್ತಾ ಇದಾವೆ ಅಂತ. ಈ ರೀತಿಯ ಕಾಟವನ್ನ ಕೊಡ್ತಾ ಇದಾವಂತೆ ಆಸ್ಪತ್ರೆಗಳಲ್ಲಿ.
ಇಲ್ಲಿ ಕೋತಿ ಕಾಟ ಜಾಸ್ತಿ ಆಗ್ಬಿಟ್ಟದೆ. ಏನು ಇಟ್ಟರಪ್ಪ ಅಂದ್ರೆ ಏನು ಬಿಡ್ತಾ ಇಲ್ಲ ಇಲ್ಲಿ. ಏನು ಎಲ್ಲ ಒಟ್ಟು ಏನು ಹಣ್ಣುಗಳೆಲ್ಲ ತಂದಿರೋ ಪೇಷಂಟ್ಗೋಸ್ಕರ ಎಲ್ಲ ತೊಗೊಂಡು ಹಂಗೆ ಹೋಗ್ತಾ ಇರ್ತದೆ. ಯಾರು ಸೆಕ್ಯೂರಿಟಿ ಯಾರೂ ಬರ್ತಾ ಇಲ್ಲ ಸ್ವಲ್ಪ ಇಲ್ಲಿ. ಅದಕ್ಕೊಂದು ವ್ಯವಸ್ಥೆ ಏನಾದರೂ ಮಾಡೋಕೆ ಸರ್ ಸ್ವಲ್ಪ. ಪೇಷಂಟ್ಗೂ ಕಾಟ ಕೊಡ್ತಾರೆ ಸರ್. ಏನು ಹಣ್ಣು ಏನೋ ತಿಂತಾ ಇದ್ರೆ ಅವ್ರ ಪೇಷಂಟು ಅವರೆಲ್ಲ ಕಸ್ಕೊಂಡು ಹೋಗ್ತಾ ಇರ್ತಾರೆ. ನಾವೇನೋ ಹೊಡ್ಯಕ್ಕೆ ಹೋದಪ್ಪ ನಮಗೆ ಕಚ್ಚಕ್ಕೆ ಬರ್ ಸರ್. ಎಲ್ಲ ಮಕ್ಕಳಿಗೆಲ್ಲ ಕವರಿ ಬಿಟ್ಟವೆಲ್ಲ. ಆ್ಯಕ್ಚುಲಿ ಕೋತಿಗಳು ತುಂಬ ಜಾಸ್ತಿ ಇದ್ದಾವೆ ಇಲ್ಲಿ. ಅದೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಅದು ಪಟಾಕಿಯಲ್ಲಿ ಹಾಕಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಇದು ಕೋತಿ ಬರೋದಕ್ಕೆ ಮೇನ್ ಕಾರಣ ಬಂದು ಪೇಷಂಟ್ ಅಟೆಂಡರ್ಸ್ ಫುಡ್ ತಿನ್ನೋದು, ಎಲ್ಲ ಕಡೆ ಫುಡ್ ಚೆಲ್ಲೋದು, ಆ ಫುಡ್ ಅಟ್ರಾಕ್ಷನ್ಗೆ ಕೋತಿ ಬರುತ್ತೆ ಅಷ್ಟೇ. ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರು ಯಾರು ಬರೋದಿಲ್ಲ. ಈಗ ಸದ್ಯಕ್ಕಂತೂ ಕಡಿಮೆ ಆಗಿದೆ. ಇತ್ತು ಜಾಸ್ತಿ ಇತ್ತು, ಈಗೆಲ್ಲ ನಾವೇ ಸ್ವಲ್ಪ ಎಲ್ಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಹೂಗಾರ್. ವಿಶ್ವನಾಥ್, ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂತ. ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ? ಈ ಸಮಸ್ಯೆಗೆ ಕಡಿವಾಣವನ್ನು ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಯತ್ನ ಪಡಲಾಗ್ತಾ ಇದೆ ಅಂತ? ಪೃಥ್ವಿ, ರಾಯಚೂರು ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಕೇವಲ ರಾಯಚೂರಿಗೆ ಮಾತ್ರ ಸೀಮಿತ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಯ ಜನರಿಗೂ ಕೂಡ ಸಂಪರ್ಕ ಇರತಕ್ಕಂತಹ ಆಸ್ಪತ್ರೆ ಅಂತ ಹೇಳಿದ್ರೆ ಅದು ರಾಯಚೂರಿನ ಪ್ರತಿಷ್ಠಿತ ರಿಮ್ಸ್ ಆಸ್ಪತ್ರೆ. ಈಗ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಅಂತ ಬಂದಿರತಕ್ಕಂತಹ ರೋಗಿಗಳಿಗೆ ಮತ್ತು ಅವರ ಸಂಬಂಧಿಕರಿಗೆ ಈಗ ಕೋತಿಯ ಕಾಟ ಶುರುವಾಗಿದೆ. ಈ ಕೋತಿಗಳ ಕಾಟದಿಂದ ಸಾಕಷ್ಟು ಬೇಸತ್ತು ಹೋಗಿರ್ತಕ್ಕಂತಹ ಏನಪ್ಪಾ ಅಂತ ಹೇಳಿದ್ರೆ ರೋಗಿಗಳು ಈಗ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ವೈದ್ಯರು ಕೂಡ ಪರದಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ನಿನ್ನೆ ಮತ್ತು ಮೊನ್ನೆಯದಲ್ಲ, ಕಳೆದ 6 ತಿಂಗಳಿಂದ ಇದೇ ಸಮಸ್ಯೆ ಅಂದ್ರೆ ಕೋತಿಗಳ ಕಾಟದಿಂದಲೇ ಆಸ್ಪತ್ರೆಯಲ್ಲಿ ಸಾಕಷ್ಟು ಬೇಸತ್ತು ಹೋಗಿದ್ರು. ಆದ್ರೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಅರಣ್ಯ ಇಲಾಖೆಯವರನ್ನ ಸಂಪರ್ಕ ಮಾಡಿ ಮತ್ತು ಪಟಾಕಿಗಳನ್ನ ಸಿಡಿಸಿ ಆ ಒಂದು ಕೋತಿಗಳನ್ನ ಓಡಿಸೋದು ಮತ್ತು ಅರಣ್ಯ ಇಲಾಖೆಯವರನ್ನ ಸಂಪರ್ಕ ಮಾಡಿ ಅಲ್ಲಿಂದ ಅವರನ್ನ ಕರೆಸ್ಬಿಟ್ಟು ಕೋತಿಗಳನ್ನ ಸ್ಥಳಾಂತರ ಮಾಡಲಾಗಿತ್ತು. ಆದ್ರೆ ಮತ್ತೆ ಈಗ ಕಳೆದ 2-3 ದಿನಗಳಿಂದ ರಿಮ್ಸ್ ಆಸ್ಪತ್ರೆಯಲ್ಲಿ ಕೋತಿಗಳ ಕಾಟ ಶುರುವಾಗಿದೆ. ಬಂದಂತಹ ಕೋತಿಗಳು ಇವತ್ತು ಆ ವಾರ್ಡ್ಗಳಿಗೆ ನುಗ್ಗಿ, ಕಿಟಕಿಗಳ ಮೂಲಕ ವಾರ್ಡ್ಗಳಿಗೆ ನುಗ್ಗಿ ಇವತ್ತು ರೋಗಿಗಳಿಗೆ ತಂದಿಟ್ಟಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನ, ಆಹಾರ ಪದಾರ್ಥಗಳನ್ನ ಕದ್ದೊಯ್ತಾ ಇದ್ದಾವೆ. ಮಕ್ಕಳು ಮರಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಇದೆಲ್ಲವನ್ನು ಕೂಡ ಕಂಡು ಕೂಡ ಕಾಣದಂತೆ ಅರಣ್ಯ ಇಲಾಖೆಯವರು ಕೂತಿದ್ದಾರೆ. ಹಾಗಾಗಿ ನಾವ್ ಎಷ್ಟೇ ಕರೆದ್ರು ಕೂಡ ಅರಣ್ಯ ಇಲಾಖೆಯವರು ಕೂಡ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಅಳಲು ಅಲ್ಲಿನ ವೈದ್ಯಾಧಿಕಾರಿಗಳಿದ್ದಾಗಿದ್ರೆ ರೋಗಿಗಳ ಸಂಬಂಧಿಕರು ಹೇಳ್ತಕ್ಕಂತಹ ಮಾತು ಆದಷ್ಟು ಬೇಗ ಕೋತಿಗಳನ್ನ ಓಡಿಸ್ಬೇಕು. ಯಾಕಂತ ಕೇಳಿದ್ರೆ ಅವು ಈ ಒಂದು ರೋಗಿಗಳ ಸಂಬಂಧಿಕರು ತಂದಂತಹ ಆಹಾರ ಪಟ್ಟಣಗಳು, ಬ್ರೆಡ್ ಆಗ್ಲಿ, ಬಿಸ್ಕತ್ ಆಗ್ಲಿ, ಹಣ್ಣಾಗ್ಲಿ, ಅವುಗಳನ್ನ ಕಸ್ಕೊಳ್ಳೋದಕ್ಕೆ ಬರ್ತವೆ. ಓಡಿಸೋದಕ್ಕೆ ಹೋದ್ರೆ ಅವು ಮೈ ಮೇಲೆ ದಾಳಿ ಮಾಡೋದಕ್ಕೆ ಬರ್ತವೆ. ಈ ರೀತಿಯಾಗಿ ಮಹಿಳೆ ಮತ್ತು ಮಕ್ಕಳು ಕೂಡ ಸಾಕಷ್ಟು ಬಾರಿ ಆ ಕೋತಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಕಿರ್ಚಾಡಿರ್ತಕ್ಕಂಥ ಪ್ರಕರಣಗಳು ಕೂಡ ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿವೆ ಪೃಥ್ವಿ. ಆದ್ರೆ ಇನ್ನಾದ್ರೂ ಕೂಡ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟಂತ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಲ್ಲಿರ್ತಕ್ಕಂಥ ರೋಗಿಗಳ ಸಂರಕ್ಷಣೆ ಕಾರ್ಯಕ್ಕೆ ಮುಂದಾಗಬೇಕು. ಹಾಗಾಗಿ ಈ ಕೋತಿಗಳನ್ನ ಕೇವಲ ಪಟಾಕಿ ಸಿಡಿಸಿದ್ರೆ ಮಾತ್ರ ಮತ್ತೆ ಬರ್ತವೆ. ಹಾಗಾಗಿ ಇವುಗಳನ್ನ ಸಂಪೂರ್ಣವಾಗಿ ಅರಣ್ಯ ಇಲಾಖೆಯವರನ್ನ ಕರೆಸಿ ಅಲ್ಲಿಂದ ಓಡಿಸ್ತಕ್ಕಂಥ ಕೆಲಸವನ್ನ, ಸ್ಥಳಾಂತರ ಮಾಡತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲೊಂದು 200 ಯೂನಿಟ್ ಉಚಿತ ವಿದ್ಯುತ್ ಅನ್ನುವಂಥದ್ದು. ಈ ಯೋಜನೆಯ ಸಂಬಂಧ ಇಂಧನ ಇಲಾಖೆ ಮಾರ್ಗಸೂಚಿಯನ್ನ ಜಾರಿಗೊಳಿಸಿದೆ. ಈ ಯೋಜನೆ ಗೃಹ ಬಳಕೆಗೆ ಮಾತ್ರ ಅನ್ವಯ ಆಗುತ್ತೆ. ವಾಣಿಜ್ಯ ಉದ್ದೇಶಕ್ಕೆ ಈ ಯೋಜನೆ ಅನ್ವಯ ಇಲ್ಲ. ನಿಗದಿತ ಬಿಲ್ಗಿಂತ ಹೆಚ್ಚಿನ ಬಳಕೆ ಆದ್ರೆ ಹೆಚ್ಚುವರಿ ಬಳಕೆಗೆ ಬಿಲ್ ಪಾವತಿಸಬೇಕು. ಯೋಜನೆ ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು. ಇನ್ನು ಗೃಹ ವಿದ್ಯುತ್ ಬಳಕೆದಾರರಲ್ಲಿ ಒಂದೇ ಮನೆಗೆ ಒಂದಕ್ಕಿಂತ ಹೆಚ್ಚಿನ ಮೀಟರ್ ಅಳವಡಿಸಿದ್ರೆ ಒಟ್ಟಾರೆ 200 ಯೂನಿಟ್ಗೆ ಮಾತ್ರ ಈ ಯೋಜನೆ ಅನ್ವಯ ಆಗುತ್ತೆ. ಇನ್ನು ಬಾಡಿಗೆ ಮನೆಯಲ್ಲಿರುವಂತವ್ರಿಗೂ ಕೂಡ ಯೋಜನೆಯ ಲಾಭ ಸಿಗುತ್ತಾ ಇಲ್ವಾ ಎಂಬ ಗೊಂದಲಕ್ಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡೋಣ. 200 ಯೂನಿಟ್ ವರೆಗೆ ನೀವು ಮತ್ತೆ ಹೇಳಿದ್ರೆ ಹೌದು, 200 ಯೂನಿಟ್ 200 ಯೂನಿಟ್ ವರೆಗೆ ನಾವು ಗೈಡ್ಲೈನ್ಸ್ ಎಲ್ಲ ಹೇಳಿದೀವಿ. ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಎಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ. ನೋಡಿ, ಇನ್ನೂ ಬಾಡಿಗೆದಾರರು ಹೇಳ್ಬೇಡಿ. ನಾವು ಬಾಡಿಗೆದಾರರು ಮಾಲೀಕರಿಗೆ ಒಂದು ವಿಚಾರ ಇಲ್ಲ. ನೋಡಿ, ಬಾಡಿಗೆದಾರರು ಅಂದ್ರೆ RR ಅಲ್ಲಿ ಯಾರು ಇರ್ತಾರೆ, ಬಾಡಿಗೆದಾರರು ಇರ್ಬೋದು, ಮಾಲೀಕರು ಇರ್ಬೋದು, ಕಟ್ಟುವ ಅವಶ್ಯಕತೆ ಇಲ್ಲ. ಅದು ಅವ್ರು ಹೇಳಿದ್ರೆ ಸ್ಪಷ್ಟವಾಗಿದೆ ಅಲ್ಲ, ಒಂದು ಮನೆಗೆ ಒಂದು RR. ವಿದ್ಯುತ್ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿದ್ಯುತ್ ದರ ಏರಿಕೆಯನ್ನ ಕೆಇಆರ್ಸಿನವರು ಮಾಡಿದ್ದಾರೆ, ನಾವು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾವು ಬರುವ ಮೊದಲೇ ರೆಗ್ಯುಲೇಟರ್ ಆಕ್ಟ್ ಪ್ರಕಾರ ಅವರು ದರ ಪರಿಷ್ಕರಣೆ ಮಾಡಿದ್ದಾರೆ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ವಿದ್ಯುತ್ ದರ ಮೊದಲೇ ಆರ್ಇಸಿನವರು ನಾವು ತೀರ್ಮಾನ ಮಾಡೋದು. ಆರ್ಇಸಿ ಅಂತ ಇದೆ, ರೆಗ್ಯುಲೇಟರಿ ಸಿಸ್ಟಮ್ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಅವರು ತೀರ್ಮಾನ ಮಾಡಿರೋದು. ನಾವು ಅದ್ರ ಮುಂದೆ ಅವ್ರ ಮುಂದೆ ಹೋಗಿ ಇದು ಮಾಡಿದ್ದಾರೆ. ಹಿಂದೆನೇ ಮಾಡಿತ್ತು ಅದನ್ನ.
ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ರಾಜ್ಯದ ಒಳಗಿನ ಪ್ರಯಾಣಿಕರಿಗೆ ಮಾತ್ರ ಅವಕಾಶ ಸಿಗುತ್ತೆ. 3 ತಿಂಗಳ ಒಳಗಡೆ ಸೇವಾ ಸಿಂಧು ಮೂಲಕ ಅರ್ಜಿ ಪಡೆದು ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಅಲ್ಲಿಯವರೆಗೂ ಸರ್ಕಾರ ನೀಡುವಂತ ಯಾವುದಾದರೊಂದು ಗುರುತಿನ ಚೀಟಿ ಪರಿಗಣಿಸಿ ಉಚಿತ ಪ್ರಯಾಣ ಟಿಕೆಟ್ ನೀಡಲಾಗುತ್ತೆ ಅಂತ ತಿಳಿಸಲಾಗಿದೆ. ಕಲುಷಿತ ನೀರು ಸೇವಿಸಿ ವೃದ್ಧೆ ಸಾವನ್ನಪ್ಪಿರುವಂತ ಶಂಕೆ ಮೂಡಿದೆ. 10ಕ್ಕೂ ಹೆಚ್ಚು ಜನ ಅಸ್ವಸ್ಥವಾಗಿರುವಂತಹ ಘಟನೆ ಕೊಪ್ಪಳದ ಕನಕಗಿರಿ ತಾಲೂಕಿನ ಬಸರಿಹಾಳ ಗ್ರಾಮದಲ್ಲಿ ನಡೆದಿದೆ. 65 ವರ್ಷದ ಹೊನ್ನಪ್ಪ ಶಿವಪ್ಪ ಮೃತ ವೃದ್ಧೆಯಾಗಿದ್ದಾಳೆ. ಗ್ರಾಮಸ್ಥರು ಸುಮಾರು 3 ದಿನದಿಂದ ವಾಂತಿ ಭೇದಿಯಿಂದ ಬಳಲ್ತಾ ಇದ್ದು ಸರ್ಕಾರಿ ಆಸ್ಪತ್ರೆ ಸೇರಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಲುಷಿತ ನೀರನ್ನ ಪೂರೈಕೆ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜನ. 3 ದಿನದ ಹಿಂದೆ ವೃದ್ಧೆ ಸಾವನ್ನಪ್ಪಿದ್ದು ಬಳಿಕ ದಿನದಿಂದ ದಿನಕ್ಕೆ ಅಸ್ವಸ್ಥರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ ಬಾಲಕನೊಬ್ಬ ತಾಯಿಯ ಮೊಬೈಲ್ನಲ್ಲಿ ಮೈಸೂರು ಮಲ್ಪೆ ಸೇರಿ ಹಲವು ತಾಣಗಳ ಮಾಹಿತಿಯನ್ನ ಪಡೆದು ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿರುವಂತ ಘಟನೆ ನಡೆದಿದೆ. 9ನೇ ತರಗತಿ ಬಾಲಕ ಆದಿತ್ಯ ತಾಯಿಯ ಮೊಬೈಲ್ ಪಡೆದು ಅದರಲ್ಲಿ ಪ್ರವಾಸಿ ತಾಣಗಳ ಬಗ್ಗೆ ಚೆಕ್ ಮಾಡಿದ್ದಾನೆ. ಅದರಂತೆ ಕಳೆದ ತಿಂಗಳ 29ರಂದು ಕಟಿಂಗ್ ಶಾಪ್ಗೆ ಅಂತ ಹೋಗಿದ್ದು ಮತ್ತೆ ವಾಪಸ್ ಮನೆಗೆ ಬಂದೇ ಇಲ್ಲ. ಬ್ಯಾಗ್ನಲ್ಲಿ ಬಟ್ಟೆಗಳನ್ನು ಹಾಕಿಕೊಂಡು ಹೋಗ್ತಾ ಇರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೋಷಕರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಮಗನಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಉಸ್ಕೇರಹಳ್ಳಿಯ ಕೆರೆ ಮಧ್ಯೆ ಅನಧಿಕೃತ ರಸ್ತೆ ನಿರ್ಮಾಣ ಪ್ರಕರಣದ ಸಂಬಂಧ ಬಿಬಿಎಂಪಿಯ 2 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. SWM ವಿಭಾಗದ ಡಬಲ್ ಇ ಮೇಘ, ಕೆರೆ ವಿಭಾಗದ ಎಇ ಶಿಲ್ಪಾ ಸಸ್ಪೆಂಡ್ ಆಗಿದ್ದಾರೆ. ಅನಧಿಕೃತ ಕಾಮಗಾರಿ ತಡೆಯುವಂತ ನಿಟ್ಟಿನಲ್ಲಿ 2 ಅಧಿಕಾರಿಗಳು ವಿಫಲವಾಗಿದ್ದು ಕರ್ತವ್ಯ ಲೋಪದ ಅಡಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಬಿಬಿಎಂಪಿ ಚೀಫ್ ಕಮಿಷನರ್ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಟಾಪ್ 18ನಲ್ಲಿ ಇನ್ನಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.